ಸಮರ್ ತಲೆಯಲ್ಲಿ ಏನಿದೆಯೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇದಕ್ಕೂ ಮುಂಚೆ ಈ ಮನೇಲಿ ಏನೇನೆಲ್ಲ ಆಗಿತ್ತು, ಆದರೆ ಸಮರ್ಥ್ ಈ ರೀತಿ ಯಾವತ್ತೂ ಬಿಹೇವ್ ಮಾಡಿರಲಿಲ್ಲ. ಈಗ ನಾವಲ್ಲಿ ಹೋದ್ರೂ ತುಳಸಿಯವ್ರ ಜೊತೆ ಮಾತಾಡೋಕ್ಕಾಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಇಲ್ಲ ಮಾವ, ಮಾತಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ. ಅಮ್ಮನ ನಾನು ನೋಡಲೇಬೇಕು, ಇಲ್ಲ ನಂಗೆ ಸಮಾಧಾನ ಇರಲ್ಲ. ರಾತ್ರಿ ನಂಗೆ ನಿದ್ದೆನೂ ಬಂದಿಲ್ಲ. ಪ್ಲೀಸ್ ನಾನು ಒಬ್ಳಾದ್ರೂ ನೋಡ್ಕೊಂಬರ್ತೀನಿ. ಅಪ್ಪ, ಪೂರ್ಣಿ ಸಂಕಟ ನನಗೆ ಅರ್ಥ ಆಗತ್ತೆ, ಆದರೆ ಒಬ್ಳೆ ಅವಳು ಹೋಗೋದು ಬೇಡ. ನಾನು ಜೊತೆಗೆ ಹೋಗಿ ಬರ್ತೀನಿ. ಅಲ್ಲಿ ಏನೇ ಆದರೂ ನಾನು ಸಮಾಧಾನವಾಗಿರ್ತೀನಿ. ಸಾಧ್ಯವಾದರೆ ಅಮ್ಮನ ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀವಿ ಅಷ್ಟೆ. ಸರಿ, ಹಾಗಾದರೆ ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ. ಅಣ್ಣ, ನಾನು ಅದಕ್ಕೆ ನಾನು ನೋಡೋಕ್ಕಾಗಿಲ್ಲ. ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ. ಬೇಡ ಮಹೇಶ, ಅಲ್ಲಿನ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ಎಲ್ಲರೂ ಒಟ್ಟಿಗೆ ಹೋದರೆ ಸಮಸ್ಯೆ ಆಗುತ್ತೆ. ಈಗ ನಾವು ಹೋಗಿ ಬರ್ತೀವಿ, ಆಮೇಲೆ ಸಮಯ ಆದಾಗ ನೀನು ಹೋಗಂತೆ. ಚಿಕ್ಕಪ್ಪ, ಸಾಧ್ಯ ಆದರೆ ಅಮ್ಮನ್ನ ನಾವೇ ಇಲ್ಲಿ ಕರ್ಕೊಬರ್ತೀವಿ. ನೋಡೋಣ ಏನಾಗುತ್ತೆ. ಸರಿ ಅವಿ, ಹೋಗಿ ಬನ್ನಿ. ಯಾವುದಕ್ಕೂ ಫೋನ್ ಮಾಡಿ ಅದಕ್ಕೆ ಆರೋಗ್ಯದ ಕಡೆ ಗಮನ ಕೊಡೋದಕ್ಕೆ ಹೇಳಿ. ಆಯ್ತು ಮಹೇಶ, ಬರ್ತೀನಿ. ಏನಾದರೂ ತಿನ್ನು, ನಿನಗೆ ತಿನ್ನಿಸ್ಲೇಬೇಕು ಅಂತ ಅಣ್ಣ ಹೇಳಿದ್ದಾನೆ. ನನ್ಗೇನು ತಿನ್ಬೇಕು ಅನ್ನಿಸ್ತಿಲ್ಲ ಪುಟ್ಟಿ. ಅಮ್ಮಂಗೆ ನಾನು ತಂದಿರೋ ಊಟ ಸೇರುತ್ತೆ, ಅವ್ರು ಊಟ ಮಾಡೇ ಮಾಡ್ತಾರೆ. ಹೇಗಿದ್ದೀರಾ ತುಳಸಿ ಅವರೇ? ಈಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಎಂಥದೂ ಇಲ್ಲ, ಊಟ ತಿಂಡಿ ಯಾವುದು ಸರಿಯಾಗೇ ಮಾಡ್ತಿಲ್ಲ ನೋಡಿ. ಈಗಲೂ ಹೇಗೆ ಸುಸ್ತಾಗಿದ್ದಾಳೆ ಅಂತ. ಅಮ್ಮ, ಯಾಕೆ ಹಾಗೆ ಮಾಡ್ತಿದ್ದೀರಾ? ಚೆನ್ನಾಗಿ ಊಟ ತಿಂಡಿ ಮಾಡಿದ್ರೆ ಬೇಗ ಹುಷಾರಾಗ್ತೀರಲ್ವಾ? ಹುಷಾರಾಗೋದಕ್ಕೆ ಅಮ್ಮನಿಗೇನಾಗಿದೆ? ಅಮ್ಮ ಚೆನ್ನಾಗೇ ಇದ್ದಾರೆ. ಊಟ ಸೇರ್ತಿಲ್ಲ ಅಂದ ಮಾತ್ರಕ್ಕೆ ಹುಷಾರಿಲ್ಲ ಅಂತ ಅನ್ಕೋಬೇಡಿ. ಅಮ್ಮ, ನಾನು ನಿಮ್ಗೆ ಊಟ ತಂದಿದ್ದೀನಿ, ತಿನ್ನಿಸ್ತೀನಿ. ಮಾಧವ್ ಅವರೇ, ನಾನು ನಿಮ್ಮ ಜೊತೆ ಮಾತಾಡಬೇಕು. ಓಹೋ, ಅದಕ್ಕೆ ಇನ್ನೂ ನೀವು ಹುಷಾರಾಗ್ತಿಲ್ವಾ? ಅಮ್ಮ, ಒಂದೇ ಒಂದಿನನೂ ಆ ಮಾವನ ಜೊತೆ ಮಾತಾಡದೇ ಇರೋಕ್ಕಾಗಲ್ವಾ ನಿಮಗೆ? ನೀವು ಮಾತಾಡಬೇಕು ಅಂದರೆ ನಾನು ಇವಾಗ ತಂದಿರೋದನ್ನ ತಿನ್ನಬೇಕು. ಇಲ್ಲ ಪೂರ್ಣಿ, ನನ್ಗೆ ಯಾಕೋ ತಿನ್ನೋ ಮನಸ್ಸಿಲ್ಲ. ಮನಸ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ತಿನ್ನಲೇಬೇಕು. ಎಲ್ಲಿ ಆ ಮಾಡಿ. ದತ್ತ, ತುಳಸಿಯವ್ರಿಗೆ ಏನಾಯಿತು? ಅವರು ಹುಷಾರಾಗಿದ್ದಾರೆ ಅಂತ ನನಗೆ ಅನಿಸ್ತಿಲ್ಲ. ತುಂಬ ಸುಸ್ತಾಗಿದ್ದಾರೆ. ಗಾಬರಿ ಆಗುವಂಥದ್ದು ಏನಿಲ್ಲ, ಎಲ್ಲೋ ಸ್ವಲ್ಪ ನಿಶಕ್ತಿ ಇದೆ. ಇದೊಂದು ಸ್ವಲ್ಪ ದಿವಸ ಹೀಗೆ ಇರುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಅಂತ ದಂಡಪಿಂಡ ಹೇಳ್ದ. ನಾನು ಅಮ್ಮನ ಹತ್ರ ಹೋಗ್ತೇನೆ. ಒಂದು ನಿಮಿಷ ಪುಣೆ. ಅಪ್ಪ, ನೀವು ಹೋಗಿ. ಅಮ್ಮ ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ದಾರೆ. ನಿಮ್ಮ ಜೊತೆ ಮಾತಾಡಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ತುಳಸಿಯವರೇ, ಏನಾಯಿತು? ಯಾಕೆ ಕಣ್ಣೀರು? ಏನೇ ಇದ್ರು ನನ್ನ ಹತ್ರ ಹೇಳ್ಕೊಳ್ಳಿ. ಸಮರ್ಥ ಆ ರೀತಿ ಮಾತಾಡಿದ್ದಕ್ಕೆ ನೀವು ನೊಂದ್ಕೊಂಡಿದ್ದೀರಾ, ಅಥವಾ ನಮಗೆ ಬೇಜಾರಾಗಿದೆ ಅಂತ ಅಂದ್ಕೊಂಡು ನೀವು ಬೇಜಾರು ಮಾಡ್ಕೊಂಡಿದ್ದೀರಾ? ಏನಾಯ್ತು ತುಳಸಿಯವರೇ?
ಅವಿ ಕೋಪ ಮಾಡಿಕೊಂಡಾಗ ನೀವು ಅದನ್ನು ಅಷ್ಟು ಸಮಾಧಾನವಾಗಿ ಸ್ವೀಕಾರ ಮಾಡಿದ್ದೀರಾ, ಅವನಿಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ, ಅವನ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನೀವು ಯಾವತ್ತೂ ಅವನ ಬಗ್ಗೆ ಬೇಜಾರು ಮಾಡ್ಕೊಂಡಿಲ್ಲ. ಅಂಥದ್ರಲ್ಲಿ ಸಮರ್ಥ ಕೋಪ ಮಾಡಿಕೊಂಡಾಗ ನಾನು ಬೇಜಾರು ಮಾಡ್ಕೊಳ್ತೀನಿ ಅಂದ್ಕೊಂಡಿದ್ದೀರಾ? ನೀವು ಅಭಿನ ಎಷ್ಟು ಪ್ರೀತಿಯಿಂದ ನೋಡ್ತಿರೋ, ನಾನು ಕೂಡ ಸಂಧ್ಯಾ ಸಮರ್ಥನ ಅಷ್ಟೇ ಪ್ರೀತಿಯಿಂದ ನೋಡ್ತೀನಿ. ಇವರೆಲ್ಲರೂ ನಮಗೆ ಮಕ್ಕಳೇ. ಅವರೆಲ್ಲರೂ ನಮಗೆ ಮಕ್ಕಳೇ ಅಂದಮೇಲೆ ಅವರಿಂದ ಏನಾದರೂ ತಪ್ಪಾದರೆ ಅದನ್ನು ನಾವೇ ಕ್ಷಮಿಸಿ ಪ್ರೀತಿಸ್ಬೇಕಲ್ವಾ? ಮತ್ತೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ? ಮಾಧವ್ ಅವರೇ, ನಾನು ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಅದನ್ನೇ ಹೇಳಿ ಅಂತ ಇದ್ದೀನಿ. ಹೇಗೆ ಹೇಳಿ? ನಾನು ಗರ್ಭಿಣಿ ಅಂತ ಮಾಧವ್ ಅವ್ರಿಗೆ ಹೇಗೆ ಹೇಳಿ? ಹೇಳಿ ತುಳಸಿಯವರೇ. ಅದು ಇದನ್ನ ನಾನು ನಿಮ್ಗೆ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೊಂಥರ ಭಯನೋ ಮುಜುಗರನೋ ಅರ್ಥ ಆಗ್ತಾ ಇಲ್ಲ. ವಿಷಯ ಏನು ಅಂತಾನೆ ಹೇಳಿದೆ ನೀವು ಭಯ ಪಟ್ಕೊಂಡ್ರೆ ಹೇಗೆ? ಅಂಥದ್ದೇನಾದರೂ ಸಮಸ್ಯೆ ಇದ್ದರೆ ಪರಿಹಾರ ಹುಡ್ಕೋಣ.